ಈ ಜಾತಿ ಸಮೀಕ್ಷೆ ಮಾಡೋಕ್ಕೆ ಹೊರಟಿದ್ದಾರೆ, ಅವ್ರಿಗೆ ಅಧಿಕಾರನೇ ಇಲ್ಲ. ಅವ್ರಿಗೆ ಸ್ಯಾಂಪಲ್ ಸರ್ವೆ ಮಾಡಿ ಯಾರು ಹಿಂದುಳಿದು ಇದ್ದಾರೆ, ಆರ್ಥಿಕ ಸಾಮಾಜಿಕವಾಗಿ ಅದು ನೋಡುವಂಥದ್ದು ಇದೆ. ಅದು ಮನೆ ಮನೆಗೆ ಹೋಗಿ ಇನ್ಯೂಮರೇಷನ್ನು ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸೆನ್ಸಸ್ ಆಕ್ಟ್ ಇದು ಒಂದು. ಎರಡನೇದಾಗಿ ಅದರಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಒಂದು ಜಾತಿ ಮಾಡಿದ್ದಾರೆ, ಲಿಂಗಾಯತ ವೀರಶೈವ ಅಂತ ಇನ್ನೊಂದು ಜಾತಿ. ಪ್ರತಿಯೊಂದು ಸಮುದಾಯದಲ್ಲಿ 25-30 ಉಪಪಂಗಡಗಳನ್ನ ಹೊಸದಾಗಿ ಸೃಷ್ಟಿ ಮಾಡಿ, ಆಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದೊಂದು ಬೇರೆ ಕಾಲಮ್ ಮಾಡಿ, ಎಲ್ಲ ಸಮಾಜದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್, ಕನ್ವರ್ಟೆಡ್ಗೆ ಯಾವುದೇ ಕಾಲಮ್ ಇಲ್ಲ, ಸಂವಿಧಾನದಲ್ಲಿಲ್ಲ, ಕಾನೂನಿಲ್ಲ, ಅದನ್ನು ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿ ಗೊಂದಲಮಯ ಮಾಡಿದ್ದಾರೆ. ಸಮಾಜವನ್ನು ಒಡೆಯೋದಲ್ಲ, ಚೂರು ಚೂರು ಮಾಡಿದ್ದಾರೆ. ಆದ್ದರಿಂದ ಇದು ಸದುದ್ದೇಶದಿಂದ ಕೂಡಿದ್ದಲ್ಲ, ರಾಜಕೀಯ ಉದ್ದೇಶದಿಂದ ಕೂಡಿದ್ದು. ಇದು ಸಂಪೂರ್ಣವಾಗಿ ಏನಿದೆ ಅದು ಬದಲಾವಣೆ ಆಗಬೇಕು. ಕೇಂದ್ರ ಸರ್ಕಾರ ಈಗಾಗಲೇ ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕಾಗಿ ಕಾಯಬೇಕು. ಯಾರನ್ನೂ ಮೆಚ್ಚುವ ಸಲುವಾಗಿ ಮಾಡಬೇಕು. ಸರಿ, ಕ್ರಿಶ್ಚಿಯನ್ ಕಾನೂನು ವಿಚಾರವಾಗಿ ಮತಾಂತರಗೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಸ್ವತಂತ್ರವಿದೆ. ಅವ್ರು ನಾವು ಒತ್ತಾಯಪೂರ್ವಕವಾಗಿ ನೋಡ್ರಿ, ಮತಾಂತರ ನಿಷೇಧ ಕಾನೂನು ಕರ್ನಾಟಕದಲ್ಲಿದೆ ಅಂತ ಸರ್ಕಾರ ಮಾಡಿದೆ. ಇವರು ಹೇಳ್ತಾ ಮತ್ತು ಮತಾಂತರ ಕಾನೂನು ಕೇಂದ್ರದಲ್ಲಿ ಕೂಡ ಇದೆ, ಮಹಾತ್ಮ ಗಾಂಧಿಯ ಕಾಲದಲ್ಲಿ ಕೂಡ ಇದೆ. ಹೀಗಾಗಿ ಒತ್ತಾಯಪೂರ್ವಕವಾಗಿ ಮತಾಂತರ, ಆವಶ್ಯಕವಾಗಿ ಮತಾಂತರಕ್ಕೆ ಯಾವಾಗಲೂ ನಿಷೇಧ ಇದ್ದೇ ಇದೆ. ಇವರು ಅದಕ್ಕೆ ಕಣ್ಣು ಮುಚ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಓಟಿದೆ ಏನು ವಾಲ್ಮೀಕಿ ಸಮುದಾಯ ಸೇರ್ಪಡೆ ಮಾಡಿ ನಮಗೆ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ತಗೊಂಡು ಇವತ್ತು ಈಗ ನಾನಿದ್ದಾಗ ವಾಲ್ಮೀಕಿ ಸಮಾಜಕ್ಕೆ 3-7% ಮಾಡಿದ್ದಾರೆ, ಎಸ್ಸಿಗೆ ಅದರ ಪ್ರಕಾರ ನಡೀತಾ ಇದೆ. ಈ ಒಂದು ಸಮತೋಲನ ದಿವಸ ನಡೀತಾ ಇದೆ. ಆಮೇಲೆ ಏನೇ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಸೆನ್ಸಸ್ ಏನಾಗುತ್ತೆ ಕೇಂದ್ರ ಸರ್ಕಾರ, ಅದರ ಆಧಾರದ ಮೇಲೆ ಜನಸಂಖ್ಯೆ ಗೊತ್ತಾಗುತ್ತೆ, ಜನಸಂಖ್ಯೆ ಆಧಾರದ ಮೇಲೆ ಮುಂದಿನ ಕ್ರಮ. ಸರಿ, ಗಣಪತಿ ವಿಸರ್ಜನೆಯ ವೇಳೆ ಈ ಸಂದರ್ಭದಲ್ಲಿ ಡಿಜೆ ಹಚ್ಚಿದಂತವರ ವಿರುದ್ಧ ಬಹುತೇಕವಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಅವರ ಮೇಲೆ ಇದು ಡಿಜೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ನಡ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಇದೆ ಇಲ್ಲೋ ಅಂತ ಅನಿಸ್ತಾ ಇದೆ. ಆ ಕಡೆ ಧಾರವಾಡ ಜಿಲ್ಲೆಯಲ್ಲಿ ಡಿಜೆ ಅಲೌ ಮಾಡಿದ್ದಾರೆ, ನಮ್ಮ ಹಾವೇರಿಗೆ ಅಲೌ ಮಾಡ್ತಾರೆ, ಬೆಳಗಾಂ ಡಿವಿಷನ್ ಎಲ್ಲ ಅಲೌ ಮಾಡಿದ್ದಾರೆ, ದಾವಣಗೆರೆ ಡಿವಿಷನಲ್ಲಿ ಅಲೌ ಮಾಡ್ತಾರೆ. ಇದು ಭಾಳ ವಿಚಿತ್ರವಾಗಿರುವಂಥ ಸನ್ನಿವೇಶ. ಇವತ್ತು ಹೈಕೋರ್ಟ್ ಏನು ಹೇಳ್ತದೆ, ಸರ್ಟನ್ ಡೆಸಿಬಲ್ ಕೆಳಗಡೆ ನೀವು ಇರಬೇಕು ಅನ್ನೋಂಥದ್ದು. ಆ ಕಾನೂನನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಮಾಡಿಬಿಟ್ರೆ ಪ್ರಾಬ್ಲಮ್ ಇಲ್ಲ. ಡಿಜೆ ಹಚ್ಕೊಂಡ್ರು ಕೂಡ ಒಂದು ನಿಯಮಿತವಾಗಿ ಆ ಡೆಸಿಬಲನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸರ್, ನಾವೆಲ್ಲ ಇದ್ದಾಗ ಹಾಗೆ ಇತ್ತು. ಈಗ ಏನು ಈ ಗಣೇಶೋತ್ಸವ ಆಚರಣೆ ಮಾಡುವ ಒಂದು ಹುರುಪು ಹುಮ್ಮಸ್ಸಿಗೆ ತಣ್ಣೀರು ಎರಚುವಂಥ ಕೆಲಸ ಇದೆ. ಸರ್, ಈಗ ಬಹುತೇಕ ಎಲ್ಲೆಡೆ ಕೂಡ FIR ಆಗಿದೆ ಸರ್ ಈ ಕಾರ್ಯಕರ್ತರ ಮೇಲೆ. ಆ ಎಲ್ಲ FIR ಕೂಡಲೇ ತೆಗಿಬೇಕು.